ಅತ್ಯಂತ ಉತ್ತಮವಾದಂಥ ಆಡಳಿತದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ 2006-7 BJP JDSನ ಸರ್ಕಾರದಲ್ಲಿ ಮಾಡಿ ತೋರಿಸಿದ್ದೆ. ಅದೆಲ್ಲವನ್ನು ಮರುಕಳಿಸಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಂತರ 2ನೇ ಬಾರಿ ಆದೆ, ನಾನೇ ಸದ್ಯ ಬೇಗ ಹೋಗೋಣ ಅಂತ ಹೊರಗಡೆ ಬಂದೆ. ಪರಿಸ್ಥಿತಿ ಏನಿತ್ತು ಗೊತ್ತಿತ್ತು ನನಗೆ. ರೈತರಿಗೆ ಮಾತು ಕೊಟ್ಟಿದ್ದೆ, ರೈತರ ಮಾತು ಉಳಿಸ್ಕೊಟ್ಟೆ, ಹೊರಗಡೆ ಬಂದೆ. ನಂತರ ಅಮಿತ್ ಶಾ ಅವರೇ ಖುದ್ದು ಒಂದು ಬಾರಿ ಕರೆದರು, ಇಲ್ಲ ನಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಜೊತೆಗೆ ಅಂತ ಸಲಹೆ ಕೊಟ್ಟರು. ನಾನೊಂದು 2 ದಿವಸ ಟೈಮ್ ಕೊಡಿ, ನಾನು ಮೊದಲನೇ ಬಾರಿನೂ ನಮ್ಮ ತಂದೆಯವರ ಸಹಮತದಿಂದ ನಾನು BJP ಸರ್ಕಾರ ಮಾಡಿರಲಿಲ್ಲ. ಸ್ವಲ್ಪ ಸಮಯ ಕೊಟ್ಟರೆ ಈಗಿನ ಅವರು ಕಾಂಗ್ರೆಸ್ನ ನಂಬಿ ನೊಂದಿದ್ದಾರೆ, ಅವರು ಮುಕ್ತವಾಗಿ ನಿಮ್ಮ ಜೊತೆಯಲ್ಲಿ ಬರಕ್ಕೆ ತಯಾರಾಗಿದ್ದೇನೆ, ಸ್ವಲ್ಪ ಸಮಯಾವಕಾಶ ಕೊಡಿ. ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಹೊಂದಾಣಿಕೆ ಮಾಡಿದ್ರು. ಬಹುಶಃ ಅತ್ಯಂತ ಗೌರವಯುತವಾಗಿ ನಮ್ಮೆಲ್ಲರನ್ನು ನಡೆಸ್ಕೊತಾ ಇದ್ದಾರೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಅದರಿಂದ ಇವತ್ತಿನ ಒಂದು ವಾಜಪೇಯಿಯವರ ಶತಮಾನೋತ್ಸವದಲ್ಲಿ ಒಂದು ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ನನಗೆ ಬೇಕಾಗಿರೋದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು. ಇವತ್ತು ಬೆಳಗ್ಗೆ ಇದ್ದರೆ TV ಹಾಕ್ಲಿಕ್ಕೆ ಭಯ ಆಗುತ್ತೆ. ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳೇನಾಗ್ತಾ ಇದೆ, ನಾವು ಟೆಕ್ನಾಲಜಿಕಲಿ ಬೆಳೀತಾ ಇದ್ದೇವೆ, ಆರ್ಥಿಕವಾಗಿ ಬಲಾಢ್ಯರಾಗ್ತಾ ಇದ್ದೇವೆ, ಆದರೆ ಮಾನವೀಯತೆ ಮನುಷ್ಯತ್ವ ಸಂಪೂರ್ಣವಾಗಿ ನಾಶ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡೋದು. ನಾನು ಅದಕ್ಕೆ ಹೇಳಿದೆ, ಮೊನ್ನೆ ದಿನ ಭಗವದ್ಗೀತೆ ಬಗ್ಗೆ ನಾನು ಹೇಳಲಿಕ್ಕೆ ಕಾರಣ, ಇವತ್ತಿನ ಶಿಕ್ಷಣ ಒಂದು ಭಾಗ ಮಕ್ಕಳ ಬದುಕಿಗೆ ಶಿಕ್ಷಣ ಬೇಕು, ಅದ್ರ ಜೊತೆಗೆ ನಮ್ಮ ಸಂಸ್ಕಾರ, ನಮ್ಮ ಕುಟುಂಬಗಳ ಬಾಂಧವ್ಯ. ಇವತ್ತು ತಂದೆ ಬಗ್ಗೆ ಮಗನಿಗೆ ಗೌರವ ಇಲ್ಲ, ಮದುವೆಯಾದಂಥ ಗಂಡನ ಬಗ್ಗೆ, ಮದುವೆಯಾದಂಥ ಹೆಂಡತಿ ಬಗ್ಗೆ ಗೌರವ ಇಲ್ಲ. ಯಾವೊಂದು ವಾತಾವರಣದಲ್ಲಿದ್ದೇವೆ, ಎಷ್ಟು ಸಂಪಾದನೆ ಮಾಡಿದ್ರೇನು ಹೋಗಬೇಕಾದ್ರೆ ಯಾವುದೂ ತೆಗೆದುಕೊಂಡು ಹೋಗಲ್ಲ. ಈ ನಿಟ್ಟಿನಲ್ಲಿ ನಾಡಿನ ಜನತೆಗೆ ದಿನಾಚರಣೆಯಲ್ಲಿ ದಯವಿಟ್ಟು ನಾನು ಎಲ್ಲರಲ್ಲೂ ಕೂಡಿಸಿ ಕರ್ನಾಟಕ ಮನವಿ ಮಾಡೋದು, ನಮ್ಮ ಇಂದಿನ ಸಂಸ್ಕೃತಿ ಏನಿದೆ ಅದನ್ನು ನಿಮ್ಮ ಕುಟುಂಬಗಳಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಬಡ ಹುಟ್ಟರ ಜೊತೆಯಲ್ಲಿ ನೆಮ್ಮದಿಯ ಬದುಕನ್ನು ನೀವೆಲ್ಲ ಕಾಣಬೇಕು ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ.